ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ಬಹಳ ಕುತೂಹಲಕಾರಿಯಾದಂಥ ಸನ್ನಿವೇಶ. ಯೋಗಿ ಆದಿತ್ಯನಾಥ್ ಅವರ ಕುರಿತಾದಂಥ ಎರಡು ಪ್ರಮುಖ ಸುದ್ದಿಗಳನ್ನು ತಮ್ಮೆದುರಿಗೆ ಬಿತ್ತರಿಸ್ತಾ ಇದ್ದೀನಿ. ಮೊದಲನೇದಾಗಿ, ಯೋಗಿ ಆದಿತ್ಯನಾಥ್ ಅವರು 2 ದಿನಗಳ ಪ್ರವಾಸಕ್ಕಾಗಿ ದಿಲ್ಲಿಗೆ ಹೋಗಿದ್ದರು. 2 ದಿವಸದಲ್ಲಿ ಮೊದಲೇ ದಿವಸ ನೇರವಾಗಿ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದರು. ಸುಮಾರು 3/4 ಗಂಟೆಗಳ ಕಾಲ ಮಾತಾಡಿದರು ಅವ್ರ ಹತ್ರ. ಅದಾದಮೇಲೆ ಜಗತ್ ಪ್ರಕಾಶ್ ನಡ್ಡಾ ಅವ್ರನ್ನ ಭೇಟಿಯಾದರು, ಅವ್ರ ಜೊತೆ ಮಾತುಕತೆ ನಡೆಸಿದರು. ಆಮೇಲೆ ಅಮಿತ್ ಶಾ ಅವ್ರ ಜೊತೆ ಅವರ ಸಂವಾದ ನಡೆಯಿತು ಮೊದಲೇ ದಿವಸ. 2ನೇ ದಿವಸ ಉತ್ತರ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಇಲಾಖೆಯ ಸಚಿವರ ಜೊತೆ ಯೋಗಿ ಆದಿತ್ಯನಾಥ್ ಅವರ ಭೇಟಿ ನಡೆಯಿತು. ಯೋಗಿ ಆದಿತ್ಯನಾಥ್ ಪ್ರತಿ ಬಾರಿ ದಿಲ್ಲಿಗೆ ಬಂದಾಗಲೂ ಕೂಡ ಒಂದು ಸುದ್ದಿಯನ್ನು ಹರಿಬಿಡಲಾಗತ್ತೆ. ಅದೇನೆಂದರೆ, ಯೋಗಿ ಆದಿತ್ಯನಾಥ್ ಅವರನ್ನ ಈ ಬಾರಿ ಉತ್ತರ ಪ್ರದೇಶದಿಂದ ಕೈ ಬಿಡಲಾಗತ್ತೆ. ಅವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ಮುಂದೆ ನರೇಂದ್ರ ಮೋದಿಯವರ ಜಾಗಕ್ಕೆ ಅವ್ರನ್ನ ತರುವಂಥ ಪ್ರಯತ್ನ ನಡೀತಾ ಇದೆ. ಉತ್ತರ ಪ್ರದೇಶಕ್ಕೆ ಬೇರೆ ಮುಖ್ಯಮಂತ್ರಿಯನ್ನು ಮಾಡಲಾಗ್ತದೆ. ಮೊದಲನೇದಾಗಿ, ಇದಕ್ಕೆ ಯಾವುದೇ ಕಾಲಿಲ್ಲ, ಕೈ ಇಲ್ಲ, ಏನೂ ಇಲ್ಲ, ಇದ್ದಕ್ಕಿದ್ದ ಹಾಗೆ ವದಂತಿಯ ರೀತಿಯಲ್ಲಿ ಹರಡುವಂಥ ವಿಚಾರ ಇದು. ಎರಡನೇದಾಗಿ, ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಯೋಗಿ ಆದಿತ್ಯನಾಥ್ ಅವರು ಬರ್ತಾರೆ ಅನ್ನುವಂಥ ಒಂದು ಸುದ್ದಿಯನ್ನು ಹರಡಿಸುವ ಪ್ರಯತ್ನ. ಮೂರನೇದಾಗಿ, ಉತ್ತರ ಪ್ರದೇಶವನ್ನು ಯೋಗಿ ಆದಿತ್ಯನಾಥ್ ಖಾಲಿ ಮಾಡ್ತಾ ಇದ್ದಾರೆ ಅಂತ. ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದರೆ ಅವ್ರಿಗೇನು ಬೇಜಾರಿಲ್ಲ, ವಿಪಕ್ಷದವ್ರಿಗೆ. ಆದರೆ ಯೋಗಿ ಆದಿತ್ಯನಾಥ್ ಅಲ್ಲಿರಬಾರ್ದು. ಅದು ವಿಶೇಷವಾಗಿ ಯಾದವ್ಗೆ. ಅದು ನಿಮಗೆ ಗೊತ್ತಿರೋ ಹಾಗೆ, ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 2024 ಮೇ ಜೂನಲ್ಲಿ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ 80ಕ್ಕೆ 37 ಸ್ಥಾನಗಳನ್ನು ಗೆದ್ದು ಬಿಡ್ತಾರೆ. ಗೆದ್ದ ಮೇಲೆ ಇನ್ನು ಮುಂದೆ ಉತ್ತರ ಪ್ರದೇಶ ನಂದೇ, ಯಾವ ಯೋಗಿ ಆದಿತ್ಯನಾಥ್ ಏನು ಮಾಡಲಿಕ್ಕಾಗಿಲ್ಲ, ನರೇಂದ್ರ ಮೋದಿ ಅಮಿತ್ ಶಾ ಲೆಕ್ಕಕ್ಕೆ ಬರಲಿಲ್ಲ ಅಂತ ಭ್ರಮಾಧೀನರಾಗಿಬಿಡ್ತಾರೆ. ಅದಾದಮೇಲೆ ಬಂದ 10 ಉಪಚುನಾವಣೆಗಳಲ್ಲಿ ಸಂಪೂರ್ಣವಾಗಿ ಸೋತು ಸುಣ್ಣಾಗಿ ಹೋಗ್ಬಿಡ್ತಾರೆ. ಆವಾಗ ಅವ್ರಿಗೆ ಅರ್ಥ ಆಗತ್ತೆ, ಇಲ್ಲ, ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ನಡೀಲಿಲ್ಲ ಉತ್ತರ ಪ್ರದೇಶದಲ್ಲಿ, ಆದ್ದರಿಂದ ನಾನು ಗೆದ್ದೆ ವಿನಃ ಅವಾಗ ಯೋಗಿ ಆದಿತ್ಯನಾಥ್ ಅವರು ಮುಂಚೂಣಿಯಲ್ಲಿ ನಿಂತಿದ್ದರೆ ನನಗೆ ಯಾವುದೇ ರೀತಿಯ ಆಸ್ಪದ ಇರ್ತಿರಲಿಲ್ಲ ಅಂತ. ಹೀಗಾಗಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶವನ್ನು ತೊರೆದರೆ ಸಾಕು ಅನ್ನುವಂಥ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ ಅಖಿಲೇಶ್ ಯಾದವ್. ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೆಯ ಟ್ವೀಟು ಅಖಿಲೇಶ್ ಯಾದವ್ದು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಇರುತ್ತೆ. ಈ ಮಧ್ಯೆ ಇನ್ನೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರೋದೇನಂತಂದರೆ, ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಯೋಗಿ ಆದಿತ್ಯನಾಥ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಉತ್ತರ ಪ್ರದೇಶದ ವ್ಯಕ್ತಿಯೊಬ್ಬರನ್ನು ಮಾಡುವಂಥ ಯೋಜನೆ ನಡೀತಾ ಇದೆ. ಅದಕ್ಕೆ ಇದರ ಕುರಿತಾಗಿ ಯೋಗಿ ಆದಿತ್ಯನಾಥ್ ಅವ್ರ ಜೊತೆ ಚರ್ಚೆ ನಡೀತಾ ಇದೆ. ನೋಡಿ, ಇಷ್ಟೊಂದು ರಾಜ್ಯಗಳಿದ್ದಾವೆ, ಇಷ್ಟೊಂದು ಜನ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲರೂ ದಿಲ್ಲಿಗೆ ಹೋಗಿ ಬರ್ತಾ ಇರ್ತಾರೆ, ಯಾರ್ದೂ ಈ ರೀತಿಯ ಸುದ್ದಿ ಆಗೋದಿಲ್ಲ. ಆದರೆ ಯೋಗಿ ಆದಿತ್ಯನಾಥ್ ವಿಚಾರಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. 2012ಕ್ಕೆ ನೀವು ಇಮ್ಮಿಡಿಯೇಟ್ ಶಿಫ್ಟ್ ಆದರೆ, ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ, ಇದೇ ರೀತಿಯ ಸ್ಥಿತಿಗತಿ ಆವಾಗ ನರೇಂದ್ರ ಮೋದಿಯವರ ಬಗ್ಗೆ ಇದ್ದದ್ದು. ನೆನಪಿಸ್ಕೊಳ್ಳಿ, 2012ರಲ್ಲಿ ದೇಶಾದ್ಯಂತ ಅತಿ ದೊಡ್ಡ ಹೆಸರು ಮಾಡಿದಂಥ ಮುಖ್ಯಮಂತ್ರಿ ಯಾರಾದರೂ ಆಗಿದ್ದರೆ ಅದು ಕೇವಲ ನರೇಂದ್ರ ಮೋದಿ ಆಗಿದ್ದರು. ಯಾವ ವ್ಯಕ್ತಿ ತಾನು ಅಧಿಕಾರ ಹಿಡಿದ ತಿಂಗಳೊಳಗಾಗಿ ಗೋಧ್ರಾ ಹತ್ಯಾಕಾಂಡ ಆಗಿಬಿಡುತ್ತೋ 2001ರಲ್ಲಿ, ಅದಾದಮೇಲೆ 2002ರಲ್ಲಿ ಯಾವಾಗ ಅಭೂತಪೂರ್ವ ಚುನಾವಣೆಯಲ್ಲಿ ಯಶಸ್ಸನ್ನು ಗಳಿಸಿ ಗುಜರಾತ್ನಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೋ, ಹಾಗೆ ಮುಖ್ಯಮಂತ್ರಿ ಆದ ವ್ಯಕ್ತಿ ನಿರಂತರವಾಗಿ 10 ವರ್ಷಗಳ ಕಾಲ ಅಲ್ಲಿ ಆಳ್ತಾರೋ, ಅದಾದಮೇಲೆ 2012ರಲ್ಲಿ ಯಾವಾಗ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅನ್ನುವಂಥ ಮನಸ್ಥಿತಿಗೆ ದೇಶ ಬಂದು ನಿಂತುಬಿಡುತ್ತೋ, ಯಾವಾಗ ಈಗ ಏನು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಊಹಾಪೋಹಗಳು ನಡೀತಾ ಇದ್ದಾವಲ್ಲ, ಇದೇ ರೀತಿಯ ಊಹಾಪೋಹಗಳು ಅವತ್ತು ನಡೀತಾ ಇತ್ತು. ತಳಕ್ಕೆ ಹಾಕಿ ನೋಡಿ ನೀವು, ಒಂದು ವರ್ಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹುದ್ದೆಗೆ ಬರಬಾರ್ದು, ಅವರು ಅಭ್ಯರ್ಥಿ ಆಕಾಂಕ್ಷಿ ಆಗಬಾರ್ದು ಅನ್ನುವಂಥ ಒಂದು ವರ್ಗ. LK ಅಡ್ವಾಣಿಯವರಿಂದ ಹಿಡಿದು, ಸುಷ್ಮಾ ಸ್ವರಾಜಿಂದ ಹಿಡಿದು, ಅರುಣ್ ಜೇಟ್ಲಿಯಿಂದ ಹಿಡಿದು, ಅನಂತ್ ಕುಮಾರಿಂದ ಹಿಡಿದು ಒಂದು ವರ್ಗ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬೇಡಿ, ಭಾರತೀಯ ಜನತಾ ಪಾರ್ಟಿಗೆ ಭವಿಷ್ಯ ಇರೋದಿಲ್ಲ, ಗುಜರಾತ್ನ ಹತ್ಯಾಕಾಂಡದ ರೀತಿಯಲ್ಲಿ ಇಲ್ಲಿಯೂ ಆಗತ್ತೆ ಅಂತ
ಎಲ್ಲ ಕಡೆ ಬಿತ್ತರಿಸಲಾಗತ್ತೆ, ನಮ್ಗೆ ಭಾಳ ದೊಡ್ಡ ಹಿಂದೇಟಾಗತ್ತೆ ಅಂತ ಒಂದು ವರ್ಗ. ಮತ್ತೊಂದು ವರ್ಗ ನರೇಂದ್ರ ಮೋದಿಗೆ ಅವಕಾಶ ಕೊಡಲೇಬೇಕು, LK ಅಡ್ವಾಣಿ ಅವ್ರನ್ನ ಇಟ್ಕೊಂಡು ನಾವು ಚುನಾವಣೆ ಮಾಡಲಿಕ್ಕಾಗೋದಿಲ್ಲ, ಗುಜರಾತ್ ಮಾಡೆಲ್ ಅಂತ ಇಟ್ಕೊಂಡು ಮಾಡಿದರೆ ನಾವು ಗೆಲ್ತೀವಿ. ಇವತ್ತು ಗ್ಲಾಮರಸ್ ಮುಖ ಅಂತ ಯಾವುದಾದ್ರೂ ಇದ್ದರೆ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೋ ಅದ್ರ ಮೂಲಕ ಇಡೀ ದೇಶ ನಡೆಯುವಂಥ ಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳಲಾಗ್ತಾ ಇತ್ತು. ಅದೇ ಸ್ಥಿತಿಗತಿಯಲ್ಲಿ ಇವತ್ತು ಯೋಗಿ ಆದಿತ್ಯನಾಥ್ ಇದ್ದಾರೆ. ಮಜಾ ಏನಂದರೆ ಯೋಗಿ ಆದಿತ್ಯನಾಥ್ ಒಬ್ಬ ಸಂತ, ಬಿಟ್ಟು ಗೋರಖ್ಪುರಕ್ಕೆ ಮಠಕ್ಕೆ ಹೋಗಂದ್ರೆ ಹೋಗ್ಬಿಡುವಂಥ ಮನಸ್ಥಿತಿಗೆ ಬಂದು ನಿಂತಿರುವಂಥ ಮನುಷ್ಯ. ಆದರೆ ನರೇಂದ್ರ ಮೋದಿ ಪಕ್ಕಾ ರಾಜಕಾರಣ ಮಾಡಿಕೊಂಡು ರಾಜಕಾರಣವನ್ನು ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಿದ್ದಂಥ ಮನುಷ್ಯ. ಅಷ್ಟೇ ವ್ಯತ್ಯಾಸ. ಈಗ ದಿಲ್ಲಿಗೆ ಬಂದದ್ದಕ್ಕೆ ಮತ್ತೆ ಸುದ್ದಿ ಏನು ಇಲ್ಲ, ಯೋಗಿ ಆದಿತ್ಯನಾಥ್ ಅವರ 2027 ಚುನಾವಣೆಗೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಲಾರರು ಅನ್ನೋಂಥದ್ದು. ಎಲ್ಲರ ಆಸೆ ಇರೋದೇನು ಅಂತಂದರೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿಬಾರ್ದು, ಭಾರತೀಯ ಜನತಾ ಪಾರ್ಟಿ ಇದ್ದರೂ ಪರವಾಗಿಲ್ಲ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿರಬಾರ್ದು ಉತ್ತರ ಪ್ರದೇಶದಲ್ಲಿ, ಭಾರತೀಯ ಜನತಾ ಪಾರ್ಟಿ ಇದ್ದರೂ ಪರವಾಗಿಲ್ಲ. ಈ ಕಡೆ ರಾಹುಲ್ ಗಾಂಧಿ ಆ್ಯಂಡ್ ಟೀಮು ಅವರು ಆ ರೀತಿಯಾದಂಥ ಹಪಹಪಿಯಲ್ಲಿ, ಇಲ್ಲಿ ಅಖಿಲೇಶ್ ಯಾದವ್ ಟೀಮು ಅದು ಆ ರೀತಿಯಾದಂಥ ಹಪಹಪಿಯಲ್ಲಿ ಈ ಟೀಮು. ಇವರಿಬ್ಬರು ನಿರಂತರವಾಗಿ ಸುದ್ದಿಗಳನ್ನು ಹರಿಬಿಡುವ ಕೆಲಸವನ್ನು ಇವರ ಒಂದಿಮಾಗದರು ನಡೆಸ್ಕೊಂಡು ಬರ್ತಾ ಇರ್ತಾರೆ. ಈ ಮಧ್ಯೆ ಯೋಗಿ ಆದಿತ್ಯನಾಥ್ ಅವರು ಭಾಳ ದೊಡ್ಡದಾದಂಥ ಸವಾಲಿಗೆ ಮತ್ತೊಂದು ಸಲ ಹೊಡ್ಕೊಂಡ್ರು. ಉತ್ತರ ಪ್ರದೇಶದಲ್ಲಿ ಕಾವಡಿ ಯಾತ್ರಾರ್ಥಿಗಳು ಯಾರಿದ್ದಾರೆ ಅವ್ರ ಮೇಲೆ ಒಂದು ದೊಡ್ಡ ಆರೋಪ ಶುರುವಾಯಿತು. ಈ ಬಾರಿ ಪ್ರತಿ ಬಾರಿ ಇರ್ತದೆ, ಈ ಬಾರಿ ಅದು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವ ಪ್ರಯತ್ನ ಆಯಿತು. ಕಾವಡಿ ಯಾತ್ರೆಗೆ ಯಾಕೆ ವಿಪಕ್ಷದವರು ಅಖಿಲೇಶ್ ಯಾದವ್ನಿಂದ ಹಿಡಿದು ಎಲ್ಲರೂ ಹೆದರ್ತಾರೆ ಅಂದರೆ, ಇದು ಭಾಳ ದೊಡ್ಡ ಮಟ್ಟದಲ್ಲಿ ಹಿಂದೂಗಳ ವಿಚಾರದಲ್ಲಿ ಧ್ರುವೀಕರಣ ಆಗಲಿಕ್ಕೆ ಕಾರಣೀಭೂತ ಆಗತ್ತೆ, ಹಿಂದೂಗಳಲ್ಲಿ ಸಂಚಲನ ಆಗತ್ತೆ, ಹಿಂದುತ್ವ ಇನ್ನಷ್ಟು ಪ್ರಖರಗೊಳ್ಳುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಖಿಲೇಶ್ ಯಾದವ್ ಇದನ್ನು ತಣ್ಣಗಾಗಿಸಲಿಕ್ಕೆ ಅಥವಾ ವಿವಾದವನ್ನುಂಟು ಮಾಡಲಿಕ್ಕೆ ಕಾವಡಿ ಯಾತ್ರಾರ್ಥಿಗಳ ಮೇಲೆ ಯಾವುದಾದ್ರೂ ಆರೋಪ ಹೊರಿಸಲಿಕ್ಕೆ ಹಾಕೊಂಡು ಕೂತಿರ್ತಾರೆ. ಎಲ್ಲಾದರೂ ಒಬ್ಬ ಗಾಂಜಾ ಕಳ್ಳ ಸಾಗಾಣಿಕೆ ಸಿಕ್ಕರೆ ಅಖಿಲೇಶ್ ಯಾದವ್ ಈ ಗಾಂಜಾ ಎಲ್ಲಿಗೆ ಹೋಗ್ತದೆ ಅಂತ ಟ್ವೀಟ್ ಮಾಡ್ತಾರೆ. ಅವ್ರ ಉದ್ದೇಶ ಏನಂದರೆ ಬಾಬಾಗಳು, ಸಂತರು, ಸ್ವಾಮಿಗಳು ಯಾವಾಗಲೂ ಗಾಂಜಾ ಸೇರ್ತಾರೆ ಅಂತ ಈತ ಯಾವಾಗಲೂ ಹೇಳೋದು. ಈ ಕಾವಡಿ ಯಾತ್ರಾರ್ಥಿಗಳ ವಿಚಾರದಲ್ಲಿಯೂ ಹಾಗೆ. ಈ ಕಾವಡಿ ಯಾತ್ರಾರ್ಥಿಗಳು ಇವರು ನಿರುದ್ಯೋಗಿಗಳು, ಇವರು ರೌಡಿಗಳು, ಪುಂಡಪೋಖರಿಗಳು. ಈ ರೀತಿ ಹರಿದ್ವಾರದಿಂದ ಋಷಿಕೇಶಿಂದ ಗಂಗಾಜಲ್ ತಗೊಂಡು ಊರೂರು ಹೋಗ್ತಾರೆ, ಹೋಗುವಾಗ ರಸ್ತೆ ಉದ್ದಕ್ಕೂ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಮಾಡುವ ಕೆಲಸ ಈ ಬಾರಿ ಕೂಡ ನಡೀತು. ಕಳೆದ ಬಾರಿಯೂ ಆಗಿತ್ತು. ರಸ್ತೆಯಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ಯಾರು ಅಲ್ಲಿ ಹೋಗಿ ಬಂದಿದ್ರೆ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ಕಾವಡಿ ಯಾತ್ರಾರ್ಥಿಗಳು ಹೋಗೋದಿದೆಲ್ಲ, ಲಕ್ಷಗಟ್ಟಲೆ ಜನ ರಸ್ತೆ ಮೇಲೆ ಹೋಗ್ತಾ ಇರ್ತಾರೆ. ಇವರು ಒಬ್ಬರಿಂದ ವೆಹಿಕಲ್ಗಳು, ಜನ, ಪಾದಯಾತ್ರಿಗಳು ಎಲ್ಲ ಹೋಗ್ತಿರ್ತಾರೆ. ರೋಡ್ ಜಾಮ್ ಆಗುತ್ತೆ. ರೋಡ್ ಜಾಮ್ ಆದ ತಕ್ಷಣ ಸಂಘರ್ಷ ಶುರು ಆಗುತ್ತೆ. ಈ ಸಂಘರ್ಷಕ್ಕೆ ಕಾರಣ ಯಾರು ಅಂತ ಕೇಳಿದ ತಕ್ಷಣ ಕಾವಡಿ ಯಾತ್ರಾರ್ಥಿಗಳಿಂದ ಗಲಾಟೆ ಆಗ್ತಾ ಇದೆ ಅಂತ. ಈ ಮುಂಚೆ ಹೋಟೆಲ್ ವಿಚಾರಕ್ಕೆ, ಆಹಾರದ ವಿಚಾರಕ್ಕೆ ಇದೇ ಕಾವಡಿ ಯಾತ್ರಾರ್ಥಿಗಳ ಹೆಸರನ್ನು ಬಳಸಿಕೊಂಡು ರಾಜಕೀಯ ಮಾಡಲಿಕ್ಕೆ ಅಖಿಲೇಶ್ ಯಾದವ್ ಮುಂತಾದವರು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡಿದರು. ಅದು ಕಾವಡಿ ಯಾತ್ರಾರ್ಥಿಗಳ ಶ್ರದ್ಧೆಯ ಪ್ರತೀಕ. ಅವ್ರಿಗೆ ಯಾವ ಆಹಾರ ಬೇಕೋ ಅದು ಸ್ವೀಕರಿಸ್ತಾರೆ. ಹೇಗೆ ಮುಸಲ್ಮಾನರು ಹಲಾಲ್ ಮಾಂಸವೇ ಬೇಕು ಅಂತ ಅಂತಾರೋ, ಅದೇ ರೀತಿ ಕಾವಡಿ ಯಾತ್ರಾರ್ಥಿಗಳು ಹಿಂದೂ ಹೋಟೆಲ್ಗಳಿಗೆ ಹೋಗಬೇಕು ಅಂತ ಬಯಸ್ತಾರೆ. ಇದರಲ್ಲೇನು ತಪ್ಪಿದೆ? ಆದರೆ ಆ ರೀತಿ ನೀವು ಕೇಳಬಾರ್ದು. ನೀವು ಜಾತಿಯನ್ನು, ಧರ್ಮವನ್ನು ಕೇಳೋ ಮೂಲಕ ನೀವು ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಕೋಮು ಸೌಹಾರ್ದತೆಗೆ ಧಕ್ಕೆ ತರ್ತೀರಿ ಅಂತ ಸುಪ್ರೀಂ ಕೋರ್ಟು ಹೇಳುತ್ತೆ. ಈ ಕಡೆ ಎಡಚರರು ಹೇಳ್ತಾರೆ. ಈ ಬಾರಿ ಹಂಗಿರಲಿಲ್ಲ. ಈ ಬಾರಿ ಏನು ನಡೀತಾ ಇದೆ? ಈ ಬಾರಿ ಏನಪ್ಪ ಅಂತಂದರೆ ಕಾವಡಿ ಯಾತ್ರಾರ್ಥಿಗಳು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಇವರೆಲ್ಲ ನಿರುದ್ಯೋಗಿಗಳು, ಕೆಲಸ ಇಲ್ಲ ಅಂತ ಈ ರೀತಿ ಗಂಗಾಜಲ್ ತರಲಿಕ್ಕೆ ಬರ್ತಾರೆ. ನೋಡಿ, ಅಂಥ ದೊಡ್ಡದಾದಂಥ ಹಿಂದುತ್ವದ ಮೇಲೆ ದಾಳಿ ಮಾಡೋದು ಕೇವಲ ಬಾಬರು, ಅಕ್ಬರು, ಹುಮಾಯೂನ್ಗಳಲ್ಲ. ನಮ್ಮ ಮಧ್ಯೆ ಇರುವಂಥ ಹಿಂದೂ ಹೆಸರಿನ ಪ್ರಭೃತಿಗಳಿದಾರಲ್ಲ, ಅವರು ಕೂಡ ಹಿಂದುತ್ವದ ಮೇಲೆ ಈ ರೀತಿಯ ದಾಳಿಯನ್ನು ಮಾಡ್ತಾರೆ. ಅದಕ್ಕೆ ನಡೀತಾ ಇರುವಂಥ ಈ ಕಾವಡಿ ಯಾತ್ರೆನೇ ನಮ್ಮೆದುರಿಗೆ ಸಾಕ್ಷಿ. ಮೊನ್ನೇನಾಯಿತು, ಮಿರ್ಜಾಪುರ ರೈಲ್ವೆ ಸ್ಟೇಷನಿಂದ ಒಬ್ಬ CRPF ಯೋಧ ಹೋಗ್ತಾ ಇರ್ತಾನೆ. CRPF ಯೋಧನಿಗೂ ಮತ್ತು ಈ ಕಾವಡಿ ಯಾತ್ರಾರ್ಥಿಗಳು ಯಾವುದೋ ವಿಚಾರಕ್ಕೆ ಸಂಘರ್ಷ ಆಗಿಬಿಡುತ್ತೆ. ಸಂಘರ್ಷ ಆದ ತಕ್ಷಣ ಆತನಿಗೆ ಗಾಯ ಆಗುವ ಹಾಗೆ ಹೊಡಿತಾರೆ ಒಂದಿಷ್ಟು ಜನ ಸೇರಿ. ಹೊಡೆದದ್ದೇ ತಡ ಕಾವಡಿ ಯಾತ್ರಾರ್ಥಿಗಳು, ರೌಡಿಗಳು
ನಮ್ಮ ದೇಶದ ಒಬ್ಬ ಸೈನಿಕನ ಮೇಲೆ ದಾಳಿ ಮಾಡಿದ್ದಾರೆ. ನಮ್ಮ ದೇಶದ ವಿಕ್ರಮವನ್ನು ಸಾರುವಂಥ, ಶೌರ್ಯವನ್ನು ಸಾರುವಂಥ ಸೈನಿಕರ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಇವರು ಎಂಥ ಗುಂಡಾಗಳು ಅಂತ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ತಕ್ಷಣದಲ್ಲಿ ಯೋಗಿ ಆದಿತ್ಯನಾಥ್ ಮಧ್ಯಪ್ರವೇಶ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕಾವಡಿ ಯಾತ್ರಾರ್ಥಿಗಳ ಮೇಲೆ ನೀವು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಮರುವೇಷದಲ್ಲಿ ಬಂದು ಈ ರೀತಿ ಹಲ್ಲೆ ಮಾಡಲಿಕ್ಕಾಗಿಯೇ ಸಂಚು ಮಾಡಿರುವ ಸಾಧ್ಯತೆ ಇದೆ ಅಂತ ಪರೀಕ್ಷೆ ಮಾಡಿದಾಗ 2-3 ಜನ ಮುಸಲ್ಮಾನ ಯುವಕರು ಹಿಂದೂ ಯುವಕರ ರೀತಿಯಲ್ಲಿ ಬಂದು ಗಲಾಟೆ ಮಾಡಿರುವಂಥ ವಿಚಾರ ಸ್ಪಷ್ಟ ಆಗುತ್ತೆ. ಫೈಜ್ ಅಂತ ಒಬ್ಬನ ಹೆಸರು ಅದರಲ್ಲಿ. ಫೈಜ್ ಅನ್ನೋನು ಹಿಂದೂ ಕಾವಡಿ ಯಾತ್ರಾರ್ಥಿ ರೀತಿಯಲ್ಲಿ ಬಟ್ಟೆ ಹಾಕ್ಕೊಂಡು ಹಿಂದೂ ಹೆಸರಿಟ್ಕೊಂಡು ಜನರ ಮಧ್ಯೆ ನುಗ್ಕೊಂಡು ಸಂಘರ್ಷವನ್ನು ಮಾಡ್ತಿರ್ತಾನೆ. ಅಂದರೆ ಯಾವ ರೀತಿಯ ಸ್ಥಿತಿಗೆ ಬಂದು ನಿಂತಿದೆ ಇವತ್ತು ಪರಿಸ್ಥಿತಿ ಅಂದರೆ, ಹಿಂದೂಗಳು ತಮ್ಮ ಒರಿಜಿನಲ್ ಐಡೆಂಟಿಟಿಯನ್ನು ಹೇಳ್ಕೊಳ್ಳಿಕ್ಕೆ ಹೇಗೆ ಮುಂಚೆ ಮುಜುಗರ ಪಡ್ತಿದ್ರು, ಈಗ ಇತರೆ ಧರ್ಮೀಯರು ಹಿಂದೂಗಳಾಗಿ ಹಿಂದೂ ಧರ್ಮದ ಹೆಸರನ್ನು ಕಳಂಕ ತರುವಂಥ ಪ್ರಯತ್ನವನ್ನು ಮಾಡುವ ಹುನ್ನಾರಗಳು ನಡೀತಾ ಇದ್ದಾವೆ. ಈ ಮಧ್ಯೆ ಉದಯ್ಪುರ್ ಫೈಲ್ಸ್ ಸಿನಿಮಾ ಏನಿದೆ ಅದಕ್ಕೆ ಒಂದು ಕಮಿಟಿಯನ್ನು ಮಾಡಲಾಗಿತ್ತು. ಆ ಕಮಿಟಿ ಸಿನಿಮಾವನ್ನು ನೋಡಿದರು. ಸಿನಿಮಾ ನೋಡಿ ಆದಮೇಲೆ 6 ಕಟ್ಗಳನ್ನು ಹೇಳಿದರು, ಸಣ್ಣ ಸಣ್ಣ ಕಟ್ಗಳು ಹಾಕಿ ಮಾಡಿದ್ನ ಅಂತ ಹೇಳಲಾಯಿತು. ಅದಾದಮೇಲೆ ಸಿನಿಮಾ ಬಿಡುಗಡೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬಿಡುಗಡೆಯನ್ನು ಇನ್ನೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಬಂದರೆ, ಅವರು ಈಗ ತಕ್ಷಣದಲ್ಲಿ 23ರಿಂದ 26ನೇ ತಾರೀಕುವರೆಗೂ ವಿದೇಶ ಪ್ರವಾಸ ಮಾಡ್ತಾಯಿದ್ದಾರೆ. ಮೊದಲು ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ, ಅದಾದಮೇಲೆ ಮಾಲ್ಡೀವ್ಸಿಗೆ ಬರ್ತಾರೆ. ಮಾಲ್ಡೀವ್ಸ್ನ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರಂತೆ. ನನಗೆ ಭಾಳ ಮಜಾ ಅನಿಸಿದ್ದದೆ. ಆ ಮುಯ್ಜು ಅನ್ನೋಂಥ ವ್ಯಕ್ತಿ ಭಾರತವನ್ನು ಬಿಟ್ಟು ತೊಲಗಿ ಅಂತ ನಮ್ಮ ಕರ್ನಲ್ಗಳಿಗೆ ಹೇಳಿದ್ದ, ಅವನು ಸೈನ್ಯಾಧಿಕಾರಿಗಳಿಗೆ, ನಿಮ್ಮ ಸೈನ್ಯದ ತುಕಡಿಯೇ ನಮ್ಮಲ್ಲಿ ಬೇಡ ಅಂತ ಗಲಾಟೆ ಮಾಡಿದ ಮನುಷ್ಯ. ಹಿಂದೂಗಳನ್ನು ಓಡಿಸಬೇಕು ಅಂತ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ ಮನುಷ್ಯ. ಚೈನಾದ ಜೊತೆ ಕೈ ಜೋಡಿಸಿ ಭಾರತದ ವಿರುದ್ಧ ಮಸಲತ್ತು ಮಾಡ್ತಾ ಇದ್ದಂಥ ವ್ಯಕ್ತಿಯ ಈಗ ಆತ ಶರಣಾಗತಿಯಾಗಿ ನರೇಂದ್ರ ಮೋದಿ ಅವರನ್ನು ತನ್ನ ದೇಶದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಕರೆದಿದ್ದಾನೆ. ಅಂದರೆ ನರೇಂದ್ರ ಮೋದಿ ಅವರ ತಾಕತ್ತೇನಿರ್ಬೋದು, ಅವ್ರ ಚಾತುರ್ಯ ಏನಿರ್ಬೋದು, ಅವರು ಹ್ಯಾಂಡಲ್ ಮಾಡುವ ರೀತಿ ಏನಿರ್ಬೋದು ಆಲೋಚನೆ ಮಾಡಿ. ಇದ್ರ ಜೊತೆ ಇನ್ನೊಂದು ಸಣ್ಣದಾದಂಥ ಸೂಕ್ಷ್ಮತೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ಏನಂದರೆ ಸಂಸತ್ತಿನ ಅಧಿವೇಶನ ನಡೀತಾ ಇದೆ. ಭಾಳ ಪ್ರಮುಖ ವಿಚಾರಗಳ ಕುರಿತು ಈ ಬಾರಿ 8 ಬಿಲ್ಗಳನ್ನು ಈ ಬಾರಿ ಮಂಡಿಸ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಬಿಲ್ ಅಂತ ಇದೆ, ಬೇರೆ ಬೇರೆ ಬಿಲ್ಗಳಿದ್ದಾವೆ. ಆಮೇಲೆ ಆಪರೇಷನ್ ಸಿಂಧೂರು ಇದರ ಕುರಿತು ಚರ್ಚೆ ಆಗಬೇಕು ಅಂತ ಏನೋ ಬಾವಿಗಿಳಿದು ಗಲಾಟೆ ಒಪ್ಪಿಗೆ ಮಾಡಾಯಿತು. ಮುಂದಿನ ವಾರ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಈ ವಾರ ಕಳೆದ ತಕ್ಷಣ ಮುಂದಿನ ವಾರ 60 ಗಂಟೆಗಳ ಕಾಲ ನಾನೊಂದು ಗಡುವನ್ನು ಕೊಟ್ಟಿದ್ದಾರೆ. ಇಷ್ಟು ಗಂಟೆಗಳ ಕಾಲ ಅದರ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ. ನರೇಂದ್ರ ಮೋದಿ ಈ 4 ದಿವಸಗಳ ಅವಧಿ ಇದೆ, 23, 24, 25, 26 ಯುನೈಟೆಡ್ ಕಿಂಗ್ಡಮ್ಮು, ಮಾಲ್ಡೀವ್ಸು ಈ ರೀತಿ ಪ್ರವಾಸ ಹೋಗ್ತಾ ಇದ್ದಾರೆ. ಏನರ್ಥ ಅಂದರೆ, ನೀವು ವಿಪಕ್ಷದವರು ಏನೇ ಗಿರಿಕಿ ಹೊಡಿರಿ, ಏನೇ ಲಗಾಟಿ ಹೊಡಿರಿ, ನಾನಿದ್ದು ಸಂಸತ್ತನ್ನು ನಿಭಾಯಿಸಬೇಕಾಗಿಲ್ಲ. ನಮ್ಮ ಅಮಿತ್ ಶಾ ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ನನ್ನ ಅಗತ್ಯವೇ ಇಲ್ಲ. ನಿಮ್ಮ ಜೊತೆ ನಿಮ್ಮ ಸವಾಲಿಗೆ, ಪ್ರತಿ ಸವಾಲಿಗೆ ನಾ ಬೇಕಾಗಿಲ್ಲ, ಒಬ್ಬ ಅಮಿತ್ ಶಾ ಸಾಕು ಅಂತ. ಇದೇ ರೀತಿ ನರೇಂದ್ರ ಮೋದಿ ಮಾಡಿದ್ದು ಯಾವಾಗ ನೆನಪು ಮಾಡ್ಕೊಳ್ಳಿ. ವಕ್ಫ್ ಕಾಯ್ದೆ ತಿದ್ದುಪಡಿಯ ಬಿಲ್ಲನ್ನು ಮಂಡಿಸುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಭಾರತ ದೇಶದಲ್ಲಿ ಇರಲಿಲ್ಲ. ಅಲ್ಲಿಗೆ ನರೇಂದ್ರ ಮೋದಿಗೆ ಒಂದು ಖಚಿತ ಆಗಿದೆ, ಈ ವಿಪಕ್ಷದವ್ರು ನಾನು ಏನೂ ಮಾಡಲಿಕ್ಕಾಗೋದಿಲ್ಲ, ನಮಗೇನು ಅನಿಸತ್ತೋ, ನಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಮಾಡಿಯೇ ತೀರ್ತೀವಿ ಅನ್ನುವಂಥ ಪ್ರತಿಜ್ಞೆಯನ್ನು ಅವರು ಕೈಗೊಂಡಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಹಲವಾರು ವಿಚಾರಗಳಿದ್ದಾವೆ, ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.